ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಮಹಾ ಎಡವಟ್ಟಾಗಿದೆ. ಅಧಿಕಾರಿಗಳ ಎಡವಟ್ಟಿನಿಂದ ಬಡ ಮಕ್ಕಳ ಭವಿಷ್ಯ ಅತಂತ್ರ ಆಗಿದೆ. ಪ್ರತಿಷ್ಠಿತ ಶಾಲೆಗಳಿಗೆ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳ ಆಯ್ಕೆಯಲ್ಲಿ ಗೋಲ್ಮಾಲ್ ನಡೆದಿರೋದು. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಮಹಾ ಎಡವಟ್ಟಾಗಿದೆ. ಅಧಿಕಾರಿಗಳ ಎಡವಟ್ಟಿನಿಂದ ಬಡ ಮಕ್ಕಳ ಭವಿಷ್ಯ ಅತಂತ್ರ ಆಗಿದೆ. ಪ್ರತಿಷ್ಠಿತ ಶಾಲೆಗಳಿಗೆ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳ ಆಯ್ಕೆಯಲ್ಲಿ ಗೋಲ್ಮಾಲ್ ನಡೆದಿದೆ. ಮೊದಲ ಅರ್ಹತಾ ಪಟ್ಟಿಯಲ್ಲಿ 9 ವಿದ್ಯಾರ್ಥಿಗಳ ಹೆಸರೇ ಇಲ್ಲ. ಆಯ್ಕೆಯಾದಂಥ 9 ವಿದ್ಯಾರ್ಥಿಗಳ ಹೆಸರೇ ಇಲ್ಲ. ಆಯ್ಕೆಯಾಗಿದ್ದ 9 ವಿದ್ಯಾರ್ಥಿಗಳ ಹೆಸರು ಕೈಬಿಟ್ಟಿದ್ದು ಯಾಕೆ? ಅಧಿಕಾರಿಗಳು ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಭಾರಿ ನಿರಾಸೆ ಆಗಿದೆ. 6ನೇ ತರಗತಿ ಪ್ರವೇಶಕ್ಕೆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಕೈಬಿಟ್ಟಿದ್ದಾರೆ ಅಧಿಕಾರಿಗಳು. ತನಿಖೆಗೆ ಒತ್ತಾಯಿಸಿ ನ್ಯಾಯಕ್ಕಾಗಿ ಮನವಿ ಮಾಡ್ತಾ ಇದ್ದಾರೆ ಪೋಷಕರು. ಬಾಲ್ಕಿಯ ಕರಡೆಯಾಳ ಶಾಲೆಯ ಪ್ರವೇಶಕ್ಕಾಗಿ ನಡೆದಿದ್ದ ಆಯ್ಕೆ ಪ್ರಕ್ರಿಯೆ ಇದು. ಮೊದಲಿಗೆ 35 ವಿದ್ಯಾರ್ಥಿಗಳ ಹೆಸರು ಫೈನಲ್ ಮಾಡ್ತಾರೆ ಅಧಿಕಾರಿಗಳು. ನಂತರ 9 ವಿದ್ಯಾರ್ಥಿಗಳ ಹೆಸರನ್ನ ಕೈಬಿಟ್ಟು 2ನೇ ಪಟ್ಟಿಯಲ್ಲಿ ಹೊಸಬರನ್ನ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಅಧಿಕಾರಿಗಳ ಎಡವಟ್ಟಿನಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರ ಸ್ಥಿತಿಯಲ್ಲಿದೆ. ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾರಿ ಗೋಲ್ಮಾಲ್ ನಡೆದಿದೆ ಅಂತ ಪೋಷಕರು ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. ತನಿಖೆಗೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ದಾರೆ ಪೋಷಕರ ನಿಯೋಗ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಡೆದಿರುವಂಥ ಅನ್ಯಾಯ ಇದು. ಪ್ರತಿಭಾವಂತ ವಿದ್ಯಾರ್ಥಿಗಳ ಪಾಲಕರ ನಿಯೋಗದಿಂದ ಜಿಲ್ಲಾಧಿಕಾರಿಗಳಿಗೆ ದೂರನ್ನು ನೀಡಲಾಗಿದೆ. ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಎಸ್ಟಿ ಆಫೀಸ್ನಲ್ಲಿ ಯಾವ ರೀತಿಯಾಗಿದೆ ಅಂತಂದ್ರೆ, ಕಡ್ಯಾಳ ಗುರುಕುಲ್ ಎಕ್ಸಾಮ್ ಬರೆದಿರ್ತಕ್ಕಂತಹ ಮಕ್ಕಳಲ್ಲಿ ಸುಮಾರು ಜನ ಸಿಂಗಲ್ ಪೇರೆಂಟ್ಸ್ ಇದ್ದು 80% ಜನರಿಗೆಲ್ಲ ಸೆಲೆಕ್ಟ್ ಮಾಡಿ ಲಿಸ್ಟ್ ಹಚ್ಚಾರೆ ಇಲ್ಲಿ ಎಸ್ಟಿ ಆಫೀಸ್ದಾಗ. ಅವಾಗ ಹೋಗಿ ನೋಡಿನಾಗ ಇವರೆಲ್ಲ ನನ್ನ ಮಗನಿಗೆ ಸೆಲೆಕ್ಟ್ ಆಗ್ಯಾನ, ನನ್ನ ಮಗಳು ಸೆಲೆಕ್ಟ್ ಆಗ್ಯಾನ ಇವರೆಲ್ಲ ಖುಷಿದಾಗ ಅಡ್ಮಿಷನ್ ಮಾಡ್ಲಕ್ ಹೋಗಿ ಇಲ್ಲಿ ಕಡ್ಯಾಳ ಗುರುಕುಲ್ ಸ್ಕೂಲಿಗೆ. ಅಲ್ಲಿ ಕಡ್ಯಾಳ ಗುರುಕುಲ್ ಸ್ಕೂಲಿಗೆ ಹೋದ್ರೆ ಅವ್ರೇನಂತಂದ್ರೆ ನಿಮ್ಮ ಡಿ ಸಿ ಆಫೀಸಿಂದ ಪರ್ಮಿಷನ್ ಬಂದಿದ್ದು ತೋತಾರ ಅಂತಂದ್ರೆ ಇವರಲ್ಲಿ ಏನಂದ್ರೆ ನನ್ನ ಮಕ್ಕಳಿಗೆ ಸೆಲೆಕ್ಟ್ ಆಗ್ಯದಪ್ಪ ಹೆಂಗೆ ತಗೋತಾರ ಅಂತ ಹೇಳಿ ಇವರಿಗೆಲ್ಲ ಬೇರೆ ಬೇರೆ ತರ ಮುರಾರ್ಜಿ, ನವೋದಯ, ಯಾವ್ದಾವ್ದೋ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವರಿಗೆಲ್ಲ ಅವಕಾಶ ಸಿಕ್ಕಿತ್ತು. ಏಪ್ಪ ಕಡ್ಯಾಳ ಗುರುಕುಲ್ ಒಂದು ಒಳ್ಳೆ ಸಂಸ್ಥೆ ಅದ, ನಮ್ಮ ಮಕ್ಕಳಿಗೆ ಅಲ್ಲಿ ಅಡ್ಮಿಷನ್ ಮಾಡಮ್ ಅಂತ ಹೇಳಿ ಇವ್ರು ಅಲ್ಲಿ ಹಂಗೆ ಸೀಟ್ ಸಿಕ್ಕ್ಯದ, ಮತ್ತೆ ಅದಕ್ಕೆ ಇಲ್ಲಿ ಮಾಡಮ್ ಅಂತ ಹೇಳಿ ಕ್ಯಾನ್ಸಲ್ ಮಾಡ್ಲಕ್ ಹಚ್ಚಾರ. ಅಲ್ಲೆಲ್ಲ ಕ್ಯಾನ್ಸಲ್ ಮಾಡಿಸಿ ಇವ್ರಿಗೆ ಅವ್ನ ಕಡ್ಯಾಳ ಗುರುಕುಲ್ ಭರವಸೆಕೊಂಡು ಕುಂತಿರು. ಆದ್ರೂ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಏನ್ ಮಾಡಿರೋ ಅಂದ್ರೆ ಸೆಕೆಂಡ್ ಲಿಸ್ಟ್ ಬಿಡುಗಡೆ ಮಾಡತ್ತಾರೆ. ಫಸ್ಟ್ ಲಿಸ್ಟ್ ಒಳಗೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಇವರಿಗೆಲ್ಲ ತಿಳಿಸಿ ಸೆಕೆಂಡ್ ಲಿಸ್ಟ್ ಬಿಡುಗಡೆ ಮಾಡ್ಯಾರ. ಸೆಕೆಂಡ್ ಲಿಸ್ಟ್ ಒಳಗೆ ಏನ್ ಮಾಡ್ಯಾರ, ಫಸ್ಟ್ ಲಿಸ್ಟ್ ಒಳಗೆ ಇದ್ದಿಂದ 20 ವಿದ್ಯಾರ್ಥಿಗಳದು ಹೆಸರು ನಂಬರ್ ಕ್ಯಾನ್ಸಲ್ ಮಾಡ್ಯಾರ. ಅಂದ್ರೆ ಇವೆರಡೂ ನಡ್ಬರ್ಕ ಫಸ್ಟ್ ಲಿಸ್ಟ್ ಸೆಕೆಂಡ್ ಲಿಸ್ಟ್ ಬಿಡುಗಡೆ ಮಾಡಿದ್ರು ನಡ್ಬರ್ಕ ಏನೋ ವ್ಯವಹಾರ ಆಗ್ಯಾದ. ಅದು ವ್ಯವಹಾರ ಒಂದ್ ಹೇಳಿ ಇಲ್ಲಿ ಇರ್ತಕ್ಕಂಥ ನಾವು ಡಿ ಸಿ ಅವರಿಗೆ ಮೆಮೊರಂ ಕೊಡ್ಲಕ್ ಬಂದಿದ್ದೆವು. ಇದು ಸೂಕ್ತವಾದ ತನಿಖೆ ಆಗಬೇಕು. ಸೂಕ್ತವಾದ ತನಿಖೆ ಆಗ ಹೋಯ್ತು ಅಂತಂದ್ರೆ ನಾವು ಇದ್ರ ಬಗ್ಗೆ ಒಂದು ಇವತ್ತು ಇದರ ಜಿಲ್ಲೆಯಲ್ಲಿ ಕಡ್ಯಾಳ ಗುರುಕುಲ ಶಾಲೆಯಲ್ಲಿ ಒಂದು ಪ್ರವೇಶ ಪರೀಕ್ಷೆಯಲ್ಲಿ ಗೊಂಡ ಸಮುದಾಯದ ವಿದ್ಯಾರ್ಥಿಗಳಿಗೆ ಒಂದು ಘನಘೋರ ಅನ್ಯಾಯವನ್ನು ಆಗಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಸುಮಾರು ಮೆರಿಟ್ CET-ಯಲ್ಲಿ ಅತಿ ಹೆಚ್ಚು ರ್ಯಾಂಕ್ಗಳು ಪಡೆದಂಥ ವಿದ್ಯಾರ್ಥಿಗಳನ್ನು ಪರಿಗಣಿಸಿದ್ರು. ಫಸ್ಟ್ ಲಿಸ್ಟ್ನಲ್ಲಿ ಹೆಸರು ಕೂಡ ದಕ್ಕಿದ್ರು. ನಂತರ ಆ ಒಂದು ಶಾಲೆಯ ಆಡಳಿತ ವರ್ಗದವರು ಗೋಲ್ಮಾಲ್ ಮಾಡಿ ಅವ್ಯವಹಾರ ಮಾಡಿ ಇವತ್ತು ಸೆಕೆಂಡ್ ಲಿಸ್ಟನ್ನ ಅವ್ರ ಫಸ್ಟ್ ಲಿಸ್ಟಲ್ಲಿ ಸೆಲೆಕ್ಷನ್ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೀದರ್ ರಿಪೋರ್ಟರ್ ಶಿವಯ್ಯ ಮಠಪತಿ ಸಂಪರ್ಕದಲ್ಲಿದ್ದಾರೆ. ಶಿವಯ್ಯ, ಏನಿದು ಎಡವಟ್ಟು? ಯಾವ ರೀತಿಯಾಗಿ ಅನ್ಯಾಯ ಆಗಿದೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ? ಇದು ಏನು ಜಿಲ್ಲೆಯ ಪ್ರತಿಷ್ಠಿತ ಶಾಲೆಗಳಿಗೆ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಏನು ಒಂದು ಎಕ್ಸಾಮ್ ಮೂಲಕ ಅವರಿಗೆ ಒಂದು 6ನೇ ತರಗತಿಗೆ ಪ್ರವೇಶ ದಾಖಲಾತಿ ಮಾಡ್ಕೊಳ್ಳಿಕ್ಕೆ ಈ ಒಂದು ಇದಿರುತ್ತೆ. ಆದ್ರೆ ಇಲ್ಲಿ ಪರಿಶಿಷ್ಟ ವರ್ಗಗಳ ಅಧಿಕಾರಿಗಳಿಂದ ಸಾಕಷ್ಟು ಒಂದು ಎಡವಟ್ಟಾಗಿದೆ ಮತ್ತು ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಹಣದ ವ್ಯವಹಾರ ಆಗಿದೆ ಅನ್ನೋ ಮಾತುಗಳು ಮತ್ತು ಆರೋಪ ಪೋಷಕರು ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಏನು ಈ ಭಾಲ್ಕಿ ತಾಲೂಕಿನ ಕರಡಿಯಾಳ ಸರ್ಕಾರ ಒಂದು ಶಾಲೆಗೆ, ಪ್ರತಿಷ್ಠಿತ ಶಾಲೆಗೆ ಪರಿಶಿಷ್ಟದ ವರ್ಗದ ವಿದ್ಯಾರ್ಥಿಗಳಿಗೆ ಎಲಿಜಿಬಿಲಿಟಿ ಸಲುವಾಗಿ ಒಂದು ಎಕ್ಸಾಮ್ ತಗೋತಾರೆ. ಎಕ್ಸಾಮ್ ತಗೊಂಡು ಕಳೆದ ತಿಂಗಳು ಅವರು ಅರ್ಹರಂದು ಒಂದು ಮೊದಲನ ಪಟ್ಟಿಯಲ್ಲಿ ಅವರ ಹೆಸರು ಫೈನಲ್ ಮಾಡಿ ಅವರ ಬೋರ್ಡ್ಗೆ ಅಂಟಿಸ್ತಾರೆ. ಅದಾದ ನಂತರ ಕೆಲ ದಿನಗಳ ಬಳಿಕ 2ನೇ ಪಟ್ಟಿಯಲ್ಲಿ 9 ವಿದ್ಯಾರ್ಥಿಗಳ ಹೆಸರನ್ನ ಕೈಬಿಟ್ಟು ಬೇರೆ ವಿದ್ಯಾರ್ಥಿಗಳ ಹೆಸರನ್ನ ಫೈನಲ್ ಮಾಡಿ ಈ ವಿದ್ಯಾರ್ಥಿಗಳು ಅರ್ಹರಿಲ್ಲ ಅಂತ ಪರಿಶಿಷ್ಟ ವರ್ಗದ ಇಲಾಖೆಯ ಅಧಿಕಾರಿಗಳು, ಬೀದರ್ನ ಅಧಿಕಾರಿಗಳು ಆ ಪಟ್ಟಿಯಲ್ಲಿ ಹೆಸರು ಕೈಬಿಟ್ಟಿರ್ತಾರೆ. ಆದ್ರೆ ಹೆಸರು ಸೆಕೆಂಡ್ ಪಟ್ಟಿಯಲ್ಲಿ ವಿದ್ಯಾರ್ಥಿಗಳ ಹೆಸರು ನಮೂದು ಇರುತ್ತಲ್ಲ, ಅವರ ಅಂಕಗಳು ಕಡಿಮೆ ಇರುತ್ತೆ. ಮೊದಲನೇ ಪಟ್ಟಿಯಲ್ಲಿರುವಂತಹ ವಿದ್ಯಾರ್ಥಿಗಳ ಅಂಕಗಳು ಜಾಸ್ತಿ ಇರುತ್ತೆ. ಹೀಗಾಗಿ ಈ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ಗೋಲ್ಮಾಲ್ ಆಗಿದೆ. ಹಣದ ಒಂದು ವ್ಯವಹಾರ ನಡೆದಿದೆ ಈ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ. ಪ್ರತಿಭಾವಂತ
ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಮೋಸ ಆಗಿದೆ ಅನ್ನೋ ಮಾತುಗಳು, ಆರೋಪಗಳು ಪೋಷಕರು ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಈ ಕುರಿತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಪೋಷಕರ ನಿಯೋಗ 9 ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಮೊದಲ ಪಟ್ಟಿಯಲ್ಲಿ ಅವರ ಹೆಸರನ್ನ ಫೈನಲ್ ಮಾಡಿ 2ನೇ ಪಟ್ಟಿಯಿಂದ ಅಧಿಕಾರಿಗಳು ಅವರ ವಿದ್ಯಾರ್ಥಿಗಳ ಒಂದು ಹೆಸರನ್ನ ಕೈಬಿಟ್ಟಿದ್ದಾರೆ. ಹೀಗಾಗಿ ಏನು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಒಂದು ಅನ್ಯಾಯ ಆಗಿದೆ ಅನ್ನೋ ಮಾತು ಮತ್ತು ಆರೋಪ ಆ ಪೋಷಕರು ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಈ ಕುರಿತು ತನಿಖೆ ಆಗ್ಬೇಕು ಮತ್ತು ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸುವ ಕೆಲಸ ಜಿಲ್ಲಾಡಳಿತ ಮಾಡಬೇಕು ಅನ್ನೋ ಮಾತು ಪೋಷಕರದಾಗಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ